ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಆರೋಗ್ಯವೇ ಭಾಗ್ಯ. ಹೌದು, ಈ ಮಾತನ್ನು ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಅದು 100ಕ್ಕೆ 100 ಸತ್ಯವಾದಂಥ ಮಾತು. ನಾವು ನಮ್ಮ ಜೀವನದ ಉದ್ದಕ್ಕೂ ಏನನ್ನೇ ಮಾಡಬೇಕು, ಏನೇ ಸಾಧನೆ ಮಾಡಬೇಕು ಅಂತಂದರೂ ಕೂಡ ನಮ್ಮ ಆರೋಗ್ಯ ಪರ್ಫೆಕ್ಟಾಗಿ ಇರಬೇಕು. ಆದರೆ ಈ ಆರೋಗ್ಯದ ವಿಚಾರದಲ್ಲಿ ದುಡ್ಡಿರೋರು, ಎಜುಕೇಟೆಡ್ಗಳು, ಈ ಎಲ್ಲ ಒಂದು ವರ್ಗ ಏನಿದೆ, ಈ ವರ್ಗ ತಮ್ಮ ಆರೋಗ್ಯದ ಮೇಲೆ ಗಮನ ಹರಿಸ್ತಾ ಇರ್ತಾರೆ. ಆವಾಗವಾಗ ಹಾಸ್ಪಿಟಲ್ಗೆ ಹೋಗ್ತಾರೆ, ಚೆಕಪ್ಪನ್ನು ಮಾಡಿಸ್ಕೋತಾರೆ, ತಮ್ಮ ಬಾಡಿಯಲ್ಲಿ ಏನೆಲ್ಲ ಇರಬಹುದು ಸಮಸ್ಯೆ ಅನ್ನೋದನ್ನು ಐಡೆಂಟಿಫೈ ಮಾಡ್ತಾರೆ. ಅದರ ಜೊತೆಗೆ ಮುಂದೆ ನಮಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗಬಹುದಾ ಅನ್ನೋದನ್ನು ಸಹ ತಿಳಿದುಕೊಳ್ತಾರೆ. ಆದರೆ ಸಾಕಷ್ಟು ಜನ ಬಡವರ ಕತೆ, ಅದರಲ್ಲೂ ಕಟ್ಟಡ ಕಾರ್ಮಿಕರ ಕತೆ. ಎಸ್, ನಾನು ಈ ವಿಡಿಯೋದಲ್ಲಿ ಏನನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಕಟ್ಟಡ ಕಾರ್ಮಿಕರು, ಅದರಲ್ಲೂ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯದ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಆ ಕಾರ್ಯಕ್ರಮದ ಹೆಸರು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಸಾಕಷ್ಟು ಜನ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಉಚಿತವಾದಂತಹ ಒಂದಷ್ಟು ಚೆಕಪ್ಗಳನ್ನು ಮಾಡಲಾಗುತ್ತೆ. ಎಲ್ಲರೂ ಕೂಡ ಗಮನಿಸಿರ್ತೀರಾ, ಈ ಕಟ್ಟಡ ಕಾರ್ಮಿಕರು ಅಂದರೆ ಯಾರಪ್ಪ ಅಂತಂದರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳಲ್ಲಿ, ಚಿಕ್ಕ ಪುಟ್ಟ ಮನೆ ಕನ್ಸ್ಟ್ರಕ್ಷನ್ಗಳಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು. ಇವರಿಗೆ ಬಿಸಿಲು ಅನ್ನೋದಿರಲ್ಲ, ಮಳೆ ಅನ್ನೋದಿರಲ್ಲ, ಧೂಳು ಅನ್ನೋದಿರಲ್ಲ. ಅಂದರೆ ಧೂಳು ಅಂದರೆ ಸಾಮಾನ್ಯವಾದ ಧೂಳಲ್ಲ, ಸಿಮೆಂಟಿನ ಧೂಳು, ಇಟ್ಟಿಗೆ ಧೂಳು, ಕಲ್ಲು ಜಲ್ಲಿ, ಈ ಥರ ಧೂಳು, ಬಿಸಿಲಲ್ಲಿ ಕೆಲಸ, ಮಳೆಯಲ್ಲಿ ಕೆಲಸ. ಸೊ ಇಂಥವರು ಅವರ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸೋದಕ್ಕೆ ಸಾಕಷ್ಟು ಸಂದರ್ಭಗಳಲ್ಲಿ ಸಾಧ್ಯ ಆಗಿರಲ್ಲ. ಇನ್ನೊಂದಷ್ಟು ಕಡೆ ಸಾಧ್ಯ ಆದರೂ ಕೂಡ ಅವರ ದೇಹದಲ್ಲಿ ಅವರು ಎದುರಿಸ್ತಾ ಇರ್ಬೋದಂತಹ ಆರೋಗ್ಯ ಸಮಸ್ಯೆಗಳು ಅವರ ಗಮನಕ್ಕೆ ಬಂದಿದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳೋದಕ್ಕೆ ಅಥವಾ ಚೆಕಪ್ಪನ್ನು ಮಾಡಿಸಿಕೊಳ್ಳೋದಕ್ಕೆ ಅವರಿಗೆ ಮನಸ್ಸಾಗಿರಲ್ಲ. ಯಾಕಪ್ಪ ಅಂತಂದರೆ ಕಾರಣ ದುಡ್ಡು. ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಕಟ್ಟಡ ಕಾರ್ಮಿಕರೇನಿದ್ದಾರೆ, ಅವರ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು, ಅವರ ಸಮಸ್ಯೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಎನ್ನುವ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಕಾರ್ಮಿಕ ಸಚಿವರು ಆಗಿರುವಂತಹ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಮಾಡಲಾಗ್ತಾ ಇದೆ. ಈ ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ನಾವು ಹಾಸ್ಪಿಟ್ಲಿಗೆ ಯಾವಾಗ ಹೋಗ್ತೀವಿ, ನಮಗೆ ಹುಷಾರಿಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹೊಟ್ಟೆ ನೋವು ಬರಬೇಕು, ಜ್ವರ ಬರಬೇಕು, ಶೀತ ಆಗಬೇಕು, ನೆಗಡಿ ಆಗಬೇಕು, ಇಲ್ಲ ಹಾರ್ಟ್ ಅಟ್ಯಾಕು, ಈ ರೀತಿಯ ಒಂದಷ್ಟು ಪೇನ್ಗಳು ಬಂದಾಗ, ಸಮಸ್ಯೆಗಳು ಬಂದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆದರೆ ಈ ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇರುವ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಎಲ್ಲ ಚೆಕಪ್ಗಳನ್ನು ನೀವು ಮಾಡಿಸ್ಕೊಳ್ಳೋದಕ್ಕೆ ನೀವು ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ, ಅಥವಾ ಸರ್ಕಾರದ ಈ ಯೋಜನೆಯನ್ನು ಮಾಡುವಂತಹ ವ್ಯಕ್ತಿಗಳು ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕಿಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ಬದಲಾಗಿ ಅವರೇ ನೀವಿರುವ ಸ್ಥಳಕ್ಕೆ, ಬರೀ ಕೇವಲ ನೀವಿರುವ ಸ್ಥಳಕ್ಕೆ ಅಲ್ಲ, ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವರನ್ನು ಅವಲಂಬಿಸಿದವರು, ಅಂದರೆ ಅವರ ಫ್ಯಾಮಿಲಿಯವರಿಗೂ ಕೂಡ ತೊಂದರೆ ಆದರೆ ಇದರಲ್ಲಿ ಟೆಸ್ಟನ್ನು ಮಾಡಲಾಗುತ್ತೆ. ಅವರು ನೀವಿರುವ ಜಾಗಕ್ಕೆ ಬಂದು ಈ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಹೋಗ್ತಾರೆ. ಈ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ, ಅವರಿಗೆ ಈ ತರಹದ ಸಮಸ್ಯೆಗಳು ಎದುರಾದಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೂ 20ಕ್ಕಿಂತ ಹೆಚ್ಚಿನ ಟೆಸ್ಟ್ಗಳನ್ನು ಮಾಡುವ ಮೂಲಕ ಅವರಿಗೆ ಇರಬಹುದಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕೊಡುವಂತಹ ಕೆಲಸವನ್ನು ಈ ಯೋಜನೆಯಲ್ಲಿ ಸರ್ಕಾರದ ವತಿಯಿಂದ ಮಾಡಲಾಗುತ್ತೆ. ವೈದ್ಯರ ಸಲಹೆಯ ಜೊತೆಗೆ ದೈಹಿಕ ಪರೀಕ್ಷೆ, ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ, ಕಿವಿ ಪರೀಕ್ಷೆ, ಕಣ್ಣಿನ ಪರೀಕ್ಷೆ, CBC ಟೆಸ್ಟ್, ESR ಟೆಸ್ಟ್, HAIC ಟೆಸ್ಟ್, LFT ಟೆಸ್ಟ್, ಕಿಡ್ನಿ ಟೆಸ್ಟ್, ಲಿಪಿಡ್ ಪ್ರೊಫೈಲು, ಮಲೇರಿಯಾ, ಪ್ಯಾರಾಸೈಟ್, T2, ಟಿಯಾಸೆಟ್, ಸಿರಮ್ ಐರನ್, ಸಿರಮ್ ಮ್ಯಾಗ್ನೀಷಿಯಂ, GGTP, ಸಿರಮ್ ಪ್ರೋಟೀನ್, HIV, ಹೆಪಟೈಟಿಸ್ B and C ಪರೀಕ್ಷೆ, ಬ್ಲಡ್ ಗ್ರೂಪಿಂಗ್, ಈ ರೀತಿಯ 20ಕ್ಕಿಂತ ಹೆಚ್ಚಿನ ಪರೀಕ್ಷೆಗಳನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತೆ.
ಈ ರೀತಿ ಏನು ಕಟ್ಟಡ ಕಾರ್ಮಿಕರ ಟೆಸ್ಟನ್ನು ಮಾಡಲಾಗುತ್ತೆ, ಆ ಟೆಸ್ಟ್ನ ವರದಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ನೀವು ಅಲಿಬೇಕಾಗಿಲ್ಲ. ನೀವು ಪ್ರೈವೇಟಲ್ಲಿ ಹೋಗಿ ಮಾಡಿಸಿ, ಸಾಕಷ್ಟು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಹೋಗಿ ಮಾಡಿಸಿದ ಮೇಲೆ ನೀವು ಅದರ ಒಂದು ರಿಪೋರ್ಟನ್ನು ಇಸ್ಕೊಂಬರೋಕ್ಕೆ ನೀವೇ ಅಲ್ಲಿ ಹೋಗಿ ಕಾಯ್ಕೊಂಡು ಕ್ಯೂನಲ್ಲಿ ನಿಲ್ಲಬೇಕು. ಆದರೆ ಈ ಯೋಜನೆಯಲ್ಲಿ ಈ ಎಲ್ಲ ಟೆಸ್ಟ್ಗಳನ್ನು ಮಾಡುವುದರ ಜೊತೆಗೆ ಇದರ ರಿಪೋರ್ಟನ್ನು ನಿಮ್ಮ ಬಳಿ ಮೊಬೈಲ್ ಇದ್ದರೆ ವಾಟ್ಸಪ್ನಲ್ಲಿ ಕಳಿಸಲಾಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಬಳಿ ಆ ಥರ ವಾಟ್ಸಪ್ ಯೂಸ್ ಮಾಡುವಂತಹ ಮೊಬೈಲ್ ಇಲ್ಲ ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಅದನ್ನು ತಲುಪಿಸಲಾಗುತ್ತೆ. ಇದರಿಂದ ಆಸ್ಪತ್ರೆಗೆ ಹೋಗೋದು, ಕ್ಯೂ ನಿಲ್ಲೋದು, ಗಂಟೆಗಟ್ಟಲೆ ಕಾಯೋದು, ರಜಾ ಹಾಕೋದು, ಇದೆಲ್ಲದರಿಂದ ಸಹ ಒಂದು ಮುಕ್ತಿಯನ್ನು ಹೊಂದಬಹುದು. ಇದ್ರ ಜೊತೆಗೆ ಈಗ ಆಲ್ರೆಡಿ ಈ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಜನ ಒಂದಷ್ಟು ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಸಾಕಷ್ಟು ಟೆಸ್ಟ್ಗಳು ನಡೆದಿದೆ. ಅದರಲ್ಲಿ ಸಾಕಷ್ಟು ಅವರಿಗೆ ಇರುವಂತಹ ತೊಂದರೆಗಳು ಸಹ ಪತ್ತೆಯಾಗಿದೆ. ರಕ್ತದೊತ್ತಡ, ಮಧುಮೇಹ, ರಕ್ತಹೀನತೆ, ಹೃದಯ ತೊಂದರೆ, HIV ಸೇರಿದಂತೆ ಸಾಕಷ್ಟು ಕಾಯಿಲೆಗಳಿಗೆ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಈ ಕಾರ್ಯಕ್ರಮದಿಂದ ಸಾಕಷ್ಟು ಅನುಕೂಲ ಆಗಿದೆ. ಮುಂದಿನ ದಿನಗಳಲ್ಲಿ ಅವರು ಎದುರಿಸಬಹುದಾದಂತಹ ಒಂದಷ್ಟು ಹೆಲ್ತ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮೊದಲೇ ಇದರಲ್ಲಿ ಕೊಡಲಾಗುತ್ತೆ. ಅಂದ್ರೆ ಮುಂದೆ ಎದುರಿಸಬಹುದಾದಂತಹ ಕಾಯಿಲೆಗಳ ಅರಿವನ್ನ ಸಹ ಇವರಲ್ಲಿ ಮೂಡಿಸಲಾಗುತ್ತೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಯಾವ ರೀತಿ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಬಹುದು ಎನ್ನುವ ಮಾಹಿತಿಯನ್ನ ಸಹ ಅವರಿಗೆ ಕೊಡಲಾಗುತ್ತೆ. ಇದರ ಜೊತೆಗೆ ಸರ್ಕಾರ ಒಂದು ಕಾಲ್ ಸೆಂಟರ್ ಅನ್ನ ಕೂಡ ತೆರೆದಿದೆ. ಅದರ ನಂಬರ್ ಅನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. 1800203385. ಮತ್ತೊಂದ್ಸಲಿ ನೋಡ್ಕೊಳ್ಳಿ, 1800203385. ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನೀವು ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರೆಲ್ಲ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ, ಈ ನಂಬರ್ಗೆ ಕಾಲ್ ಮಾಡುವ ಮುಖಾಂತರ ಅವರ ಬಳಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಿಸಬಹುದು. ಸರ್ಕಾರದ ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಸೊ ಸರ್ಕಾರದ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದರ ಜೊತೆಗೆ ನಿಮಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರು ಈ ಕಟ್ಟಡ ಕಾರ್ಮಿಕರಿಗೆ ಈ ರೀತಿಯ ಇನ್ಫಾರ್ಮೇಷನ್ಗಳು ಸಾಕಷ್ಟು ಇರೋದಿಲ್ಲ. ದಯಮಾಡಿ ಅವರಿಗೆ ಈ ಇನ್ಫಾರ್ಮೇಷನ್ನ ಅಥವಾ ಈ ವಿಡಿಯೋವನ್ನು ತಲುಪಿಸುವಂತಹ ಕೆಲಸವನ್ನು ಮಾಡಿ. ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಈ ವಿಡಿಯೋ ನಿಜವಾಗ್ಲೂ ಬಹಳ ಉಪಕಾರಿ ಆಗುತ್ತೆ. ನಮಸ್ಕಾರ.